ಫ್ರೆಂಡ್ಸ್, ಏನ್ ಗೊತ್ತಾ, ಈ ಡೈಲಾಗ್ ಕೇಳಿದಾಗ ನೆನಪಾಗೋದೆ ರೀಲ್ಸ್ ರಾಣಿ ರೇಷ್ಮಾ. ಕೂತಿದ್ದು ನಿಂತಿದ್ದು ತಿಂದಿದ್ದನ್ನೆಲ್ಲ ರೀಲ್ಸ್ ಮಾಡಿ ಹಾಕ್ತಿದ್ದ ಈಕೆ ರೇಷ್ಮಾ ಆಂಟಿ ಅಂತಾನೆ ಫೇಮಸ್ ಆಗಿದ್ದಾರೆ. ಇತ್ತೀಚೆಗಂತೂ ರೇಷ್ಮಾ ಈಗ ಫುಲ್ ಪಾಶ್ ಆಗಿದ್ದಾರೆ. ಟ್ರೆಂಡಿಂಗ್ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಸುದ್ದಿಯಲ್ಲಿದ್ದಾರೆ. ಆದ್ರೀಗ ರೇಷ್ಮಾ ಬೇರೆ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ನಡು ಬೀದಿಯಲ್ಲೇ ರಂಪಾಟ ಮಾಡಿದ್ದಾರೆ. ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಅಷ್ಟಕ್ಕೂ ರೇಷ್ಮಾ ಆಂಟಿ ಬೀದಿಯಲ್ಲಿ ಕೂಗಾಡಿದ್ದು ಯಾಕೆ? ಯಾರ ಮೇಲೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸುಮ್ನೆ ಬಾಯಿಗೆ ಬಂದಂತೆ ಮನಸ್ಸು ಬಿಚ್ಚಿ ಮಾತನಾಡಿ ರೀಲ್ಸ್ ಮಾಡ್ತಾ ಫೇಮಸ್ ಆಗಿರುವ ರೇಷ್ಮಾ ಗಿಚ್ಚಿಗಿಲಿಗಿಲಿ ವೇದಿಕೆಗೂ ಬಂದಿದ್ರು. ಅದಾದ್ಮೇಲೆ ಒಂದಷ್ಟು ಕ್ರಿಯೇಟಿವ್ ವಿಡಿಯೋ ಮೂಲಕ ಸದ್ದು ಮಾಡಿದ್ದಾರೆ. ಅಡುಗೆ ವಿಡಿಯೋ, ಡ್ಯಾನ್ಸ್ ವಿಡಿಯೋ ಸೋಷಿಯಲ್ ಮೀಡಿಯಾ ಬಳಕೆದಾರರನ್ನ ರಂಜಿಸುತ್ತಿದ್ದಾರೆ. ಇತ್ತೀಚೆಗಂತೂ ರೇಷ್ಮಾ ಆಂಟಿ ಫುಲ್ ಮಾಡರ್ನ್ ಆಗ್ಬಿಟ್ಟಿದ್ದಾರೆ. ಯುವತಿಯರು ನಾಚುವಂತೆ ಬಟ್ಟೆಗಳನ್ನ ಹಾಕೊಂಡು ರೀಲ್ಸ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಬರ್ಲಿ ಬರ್ದೇ ಇರ್ಲಿ ಹಾಕ್ರೋ 4 ಸ್ಟೆಪ್ಸ್ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದೀಗ ರೇಷ್ಮಾ ಆಂಟಿ ಅಂತಾನೆ ಫೇಮಸ್ ಆಗಿರೋ ಇವರಿಗೆ ನವೀನ್ ಎಂಬ ಯುವಕ ಬೇರೆ ಪರಿಚಯ ಆಗಿದ್ದಾರೆ. ಇಬ್ಬರು ಸೇರಿ ದಿನಕ್ಕೆ ಹಲವು ರೀಲ್ಸ್ ಶೇರ್ ಮಾಡ್ತಿರ್ತಾರೆ. ಕೆಲವರು ನೋಡಿ ಎಂಜಾಯ್ ಮಾಡಿದ್ರೆ ಇನ್ ಕೆಲವರು ಏನ್ರ ಇವ್ರ ಕತೆ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ರೀಲ್ಸ್ ನಲ್ಲಿ ಕಿಚ್ಚು ಹಚ್ಚಿಸಿದ್ದ ರೇಷ್ಮಾ ಆಂಟಿ ಇದೀಗ ಬೀದಿಲಿ ನಿಂತು ಜಗಳ ಆಡಿದ್ದಾರೆ. ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಗ್ಲಾಸ್ ಎಲ್ಲ ಒಡೆದೋಗಿದೆ, ಹಿಂದ್ಗಡೆ ಎಲ್ಲ ಹೋಗ್ಬಿಟ್ಟಿದೆ. ಇವ್ರ ಕಾರ್ ಹೆಂಗಾಗಿದೆ ಅಂದ್ರೆ ತೋರಿಸ್ತೀನಿ ಬನ್ನಿ. ಅಷ್ಟೆಲ್ಲ ಮಾಡಿ ಅವ್ರ ಮದ್ವೆಯಿಂದ ಬಂದಿದೀವಿ, ಏನ್ ಮಾಡ್ಕೋತೀರಾ, ಯಾರಿಗೂ ಏನು ಆಗಿಲ್ವಲ್ಲ, ಮಕ್ಳಿಗೇನು ಆಗಿಲ್ವಲ್ಲ ಅಂತ ರೋಪ್ ಹಾಕ್ತವ್ರೆ. ಮದ್ವೆಯಿಂದ ಬಂದವ್ರೆ, ಡ್ರಿಂಕ್ ಮಾಡೋರು ಎಲ್ಲರೂ ಓಡೋರು, ಯಾರು ಇಲ್ಲ ಆ ಕಾರ್ ಅವರು. ರೇಷ್ಮಾ ಆಂಟಿ ಆ ವಿಡಿಯೋದಲ್ಲಿ ಮೊದಲು ನ್ಯಾಯವಾಗಿ ಮಾತಾಡ್ಬೇಕು, ಅವಳು ಬೇಕು ಅಂದ್ರೆ ಬೇಕು ಅಂತ ರೋಪ್ ಹಾಕೋ ವಿಡಿಯೋ ವೈರಲ್ ಆಗಿದೆ. ರೇಷ್ಮಾ ಈ ರೀತಿ ಜಗಳ ಆಡುವಾಗ ಅದೇ ಜಾಗದಲ್ಲಿ ನವೀನ್ ಕೂಡ ಇದ್ರು. ರೇಷ್ಮಾ ಜಗಳ ಆಡೋದಕ್ಕೆ ಹೋದಾಗ ತಡೆಯುವ ಪ್ರಯತ್ನ ಕೂಡ ಮಾಡಿದ್ದಾರೆ. ರೇಷ್ಮಾ ಆಂಟಿ ಗಂಡನ್ ಜೊತೆ ಜಗಳ ಆಡಿರ್ಬೋದು ಅಥವಾ ವಿಡಿಯೋ ವಿಚಾರಕ್ಕೆ ಜಗಳ ಆಗಿರ್ಬೋದು ಅಂತ ನೆಟ್ಟಿಗರು ಅನ್ಕೊಂಡಿದ್ರು. ಆದ್ರೆ ಅಲ್ಲಿ ಆಗಿರೋದೇ ಬೇರೆ. ರೇಷ್ಮಾ ನವೀನ್ ಹೋಗ್ತಿರೋ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ಗ್ಲಾಸ್ ಎಲ್ಲ ಒಡೆದೋಗಿದೆ, ಹಿಂದ್ಗಡೆ ಎಲ್ಲ ಹೋಗ್ಬಿಟ್ಟಿದೆ. ಇವ್ರ ಕಾರ್ ಹೆಂಗಾಗಿದೆ ಅಂದ್ರೆ ತೋರಿಸ್ತೀನಿ ಬನ್ನಿ. ಅಷ್ಟೆಲ್ಲ ಮಾಡಿ ಅವ್ರ ಮದ್ವೆಯಿಂದ ಬಂದಿದೀವಿ, ಏನ್ ಮಾಡ್ಕೋತೀರಾ, ಯಾರಿಗೂ ಏನು ಆಗಿಲ್ವಲ್ಲ, ಮಕ್ಳಿಗೇನು ಆಗಿಲ್ವಲ್ಲ ಅಂತ ರೋಪ್ ಹಾಕ್ತವ್ರೆ. ಮದ್ವೆಯಿಂದ ಬಂದವ್ರೆ, ಡ್ರಿಂಕ್ ಮಾಡೋರು ಎಲ್ಲರೂ ಓಡೋರು, ಯಾರು ಇಲ್ಲ ಆ ಕಾರ್ ಅವರು. ಹೌದು, ಈ ಬಗ್ಗೆ ರೀಲ್ಸ್ ರಾಣಿ ರೇಷ್ಮಾ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ರೀಲ್ಸ್ ರೇಷ್ಮಾ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ನಮ್ಮ ಕಾರಿಗೆ ಡಿಕ್ಕಿ ಹೊಡೆದು ಓಡ್ ಹೋಗಿದ್ದಾರೆ, ಮದುವೆಯಿಂದ ಬಂದಿದ್ದೀವಿ, ಏನ್ ಮಾಡ್ತೀರಿ ಎಂದಿದ್ದಾರೆ. ಯಾರಿಗೂ ಏನು ಆಗ್ಲಿಲ್ವಲ್ಲ, ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ, ನಮ್ಮ ಕಾರು ಡ್ಯಾಮೇಜ್ ಆಗಿದೆ, ಗ್ಲಾಸ್ ಎಲ್ಲ ಒಡೆದು ಹೋಗಿದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಇದಾದ ಬಳಿಕ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದಾಗಿ ಹೇಳಿದ್ದಾರೆ. ಬಳಿಕ ರೀಲ್ಸ್ ಪಾರ್ಟ್ನರ್ ನವೀನ್ಗೆ ಸಮಾಧಾನ ಕೂಡ ಮಾಡಿದ್ದಾರೆ. ನೀವು ನಂಬೋ ವೆಂಕಟೇಶ್ವರ ಒಳ್ಳೇದು ಮಾಡ್ತಾರೆ, ನವೀನ್ ನೀವು ಟೆನ್ಷನ್ ಮಾಡಬೇಡಿ, ಗಾಡಿಗಾಗಿ 50,000 ಆಗುತ್ತಂತೆ, ಅವರು ಕೊಡೋದು ಕೊಟ್ಟಿದ್ರೆ ಸಾಕು, ಕಂಪ್ಲೇಂಟ್ ಏನು ಕೊಡಲ್ಲ, ಗಾಡಿ ರಿಪೇರಿ ಆದ್ರೆ ಸಾಕು ಅಂದಿದ್ದಾರೆ ರೇಷ್ಮಾ. ಆದ್ರೀಗ ಇದೇ ವಿಚಾರವಾಗಿ ಅನೇಕರು ರೇಷ್ಮಾ ವಿರುದ್ಧ ಕಿಡಿಕಾರಿದ್ದಾರೆ. ನೀನೇನು ರಿಪೋರ್ಟರಾ ತಾಯಿ, ಮೊದ್ಲು ಅವರನ್ನೆಲ್ಲ ಆಸ್ಪತ್ರೆಗೆ ಸೇರ್ಸು, ಅದು ನಿನ್ನ ದೊಡ್ಡತನ. ಅದು ಬಿಟ್ಟು ಬಿಟ್ಟಿ ಡೈಲಾಗ್ ಹೊಡ್ಕೊಳ್ತಾ ನಿಂತಿದ್ಯಲ್ಲ, ನಿಂಗೆ ನಾಚಿಕೆ ಆಗ್ಬೇಕು. ಹೋಗು, ಗಡ್ಡಪ್ಪ ಜೊತೆ ಕುಣಿತಾ ಕಾಲ ಕಳಿ, ಇನ್ನು ಏನೇನ್ ನೋಡ್ಬೇಕೋ ಏನೋ ಅಂತ ಕಾಮೆಂಟ್ ಮಾಡಿದ್ದಾರೆ. ನಮಸ್ಕಾರ.